ಎಲ್ಲ ಮಹಾತ್ಮರ ಆಚರಣೆಗಳ ಜನ್ಮದಿನಾಚರಣೆಗಳನ್ನ ಅರ್ಥಪೂರ್ಣವಾಗಿ ರಜಾ ಕೊಡದೆ ಆಚರಿಸಿ ಮಕ್ಕಳ ಮನಸ್ಸಿಗೆ ಒಂದಷ್ಟು ಗಟ್ಟಿಯಾಗಿ ಈ ವಿಚಾರಗಳನ್ನ ಅವರ ಬದುಕು ಕಟ್ಟಿಕೊಳ್ಳಲಿಕ್ಕೆ ಸಹಾಯ ಆಗಲಿ. ಎಲ್ಲ ಮಹಾತ್ಮರ ಆಚರಣೆಗಳ ಜನ್ಮದಿನಾಚರಣೆಗಳನ್ನ ಅರ್ಥಪೂರ್ಣವಾಗಿ ರಜಾ ಕೊಡದೆ ಆಚರಿಸಿ ಮಕ್ಕಳ ಮನಸ್ಸಿಗೆ ಒಂದಷ್ಟು ಗಟ್ಟಿಯಾಗಿ ಈ ವಿಚಾರಗಳನ್ನ ಅವರ ಬದುಕು ಕಟ್ಟಿಕೊಳ್ಳಲಿಕ್ಕೆ ಸಹಾಯ ಆಗಲಿ ಅನ್ನೋ ಕಾರಣದಿಂದ ಅದನ್ನ ಆಚರಿಸಬೇಕು ಅಂತ ಕೇಳ್ತಲೇ ಇದೀವಿ. ಇವತ್ತು ಸಕಾಲ ಬಂದಿದೆ. ಮಕ್ಕಳೇ, ನಾನು ಗಮನಿಸ್ತಾ ಇದ್ದೀನಿ, ಬಹಳ ಪ್ರಯಾಸ ಪಟ್ಟು ಪ್ರೊಫೆಸರ್ ಜಯಪ್ರಕಾಶ್ ನಾರಾಯಣ್ ಅವರು ಮತ್ತೆ ತುಕಾರಾಮರವರು, ಶಂಕರೇಗೌಡರು, ಕೆಂಪಮ್ಮ ಇವರೆಲ್ಲ ಒಂದು ಟೀಮ್ ಕಟ್ಕೊಂಡು ಕಳೆದ 3 ವರ್ಷದಿಂದ ಆಚರಿಸ್ತಾ ಇದ್ದಾರೆ. ಒಂದು, ನಾನು ರಾಮಕೃಷ್ಣ ಅವರು ಸಂಸ್ಥೆಯ ಬಸ್ಸನ್ನೇ ತಗೊಂಡಿದ್ದು ಕಳಿಸಿದ್ದಾರೆ. ಇದನ್ನ ಮಾಡೋದು ಬಹಳ ಅವಶ್ಯಕ. ಯಾಕೆಂದ್ರೆ ಶಂಕರೇಗೌಡರು ಕೋಟದ ಬಗ್ಗೆ ನಮ್ಮ ಅಧ್ಯಕ್ಷರು ತಪ್ಪು ಮಾಡಿದ್ರು. ಶಂಕರೇಗೌಡರು ಮಾಡಿರುವ ಗಾಂಧಿ ವಿಚಾರಗಳಲ್ಲಿ ಸಾಹಿತ್ಯವನ್ನ ಬಹುಶಃ ಈ ನಾಡಿನ ಯಾರು ಹೆಚ್ಚಿಗೆ ಆ ಪ್ರಮಾಣದಲ್ಲಿ ಮಾಡಿಲ್ಲ. ಮೈಸೂರು ಯೂನಿವರ್ಸಿಟಿ ಅದಕ್ಕೆ ಅದ್ಭುತವಾದಂತ ಇದನ್ನು ಪ್ರಿಂಟ್ ಮಾಡಿತ್ತು. ಅದು ಯಾರು ತಗೊಳ್ಳಲ್ಲ ಅಂದ್ರು. ನಾವು ಗಾಂಧಿ ಭವನದಿಂದ 80 ಪ್ರತಿ ಎಷ್ಟಿದೆ ಉಳ್ಕೊಂಡಿದೆ ಅಂತ ಕೇಳಿದೆ ನಾನು. 85 ಇದ್ರು ಪ್ರಸಾರ ಆಗಿದ್ದಲ್ಲ, 80 ಕೊಟ್ಟು ಇಲ್ಲ ಸರ್, ಒಂದ್ 2-3 ಬಿಡಿ ಇದ್ರು. ಅಷ್ಟು ಬಿಟ್ಬಿಟ್ಟು ನಮ್ಮ ಗಾಂಧಿ ಭವನದಲ್ಲಿ ಈಗ ಒಂದಷ್ಟು ಇದಾವ ನಮ್ಮ ಹತ್ರ. ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ, ನಂತರ ಚರ್ಚೆ ಮಾಡೋದು. ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು, ಈ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಯುವಕರನ್ನ ತಲುಪದೆ ಹೋದ್ರೆ ಏನ್ ಶಂಕರೇಗೌಡರು ಅಥವಾ ಹಿರಿಯರೆಲ್ಲ ಕಟ್ಟಿದ್ದಾರೆ, ಮಾದೇಗೌಡರು ಎಲ್ಲಿ ಹೋದ್ರು ನೋಡಿ, ಅಲ್ಲಿ ಅವ್ರ ಸಂಸ್ಥೆಯಲ್ಲೊಂದು ಗಾಂಧಿ ಭವನ, ಜಿಲ್ಲೆಯಲ್ಲೊಂದು ಗಾಂಧಿ, ಇಂಡಿಯಾ ಕೇಂದ್ರದಲ್ಲೊಂದು ಗಾಂಧಿ ಭವನ, ಮತ್ತೆ 20 ಎಕರೆ CMಗೆ ಗಲಾಟೆ ಮಾಡಿ ಕೊಡ್ಲೇಬೇಕು ಅಂತ ಅದನ್ನ ಪ್ರಯತ್ನ ನಡೀತಾ ಇದೆ. ಇದನ್ನ ನೀವು ತಲುಪಿಸ್ತೇ ಹೋದ್ರೆ ಇವರೆಲ್ಲರಿಗೂ, ಈ ಎಲ್ಲ ನಾಯಕರುಗಳಿಗೆ, ಈ ಎಲ್ಲಾ ಜಿಲ್ಲೆಯ ಈಗಿರುವ ಮತ್ತೆ ಮುಂದೆ ಬರುವ ಎಲ್ಲರೂ ಮಾಡುವ ಅನ್ಯಾಯ ಅಂತ ನಾನು ಪರಿಗಣಿಸ್ತೇನೆ. ಆ ಕಾರಣದಿಂದ ಗಂಭೀರವಾಗಿ ನೋಡಿ, ನಮ್ಮ ಹೆಂಗಣ್ಣ ಬದುಕಲ್ಲೇ ಇದ್ದಾರೆ, ಅವರೆಲ್ಲ ಎಷ್ಟು ಡೆಡಿಕೇಶನ್ ಮಾಡ್ತಾರೆ. ಇದನ್ನ ಗಂಭೀರತೆ ಇಲ್ಲವೇ ಇಲ್ಲ. ನಿಮ್ ಕಾಲೇಜುಗಳಲ್ಲಿ ಮೊದಲು ಮಾಡಬೇಕಾದ್ದು. ಕಾಲದಲ್ಲಿ ಏನಾಗಿದೆ, ಎಂತ ಸ್ಥಿತಿ ಆಗಿದೆ ಅಂದ್ರೆ ಮಕ್ಕಳು ಮೊಬೈಲ್ ಬಿಟ್ಟು ಬದುಕಕ್ ಆಗ್ತಾ ಇಲ್ಲ. ಈಗ ನಾನು ಶಿಬಿರದಿಂದ ಬಂದಿದ್ದೀನಿ. ಈಗ ಅವ್ರು ಏನ್ ಬೇಕಾದ್ರೆ ಕ್ಯಾಂಪ್ನೇ ಬಿಟ್ಟು ಹೋಗೋ ಸ್ಥಿತಿ ಬಂದ್ಬಿಟ್ಟಿದೆ. ಮೊಬೈಲ್ ಏನಾರ ನೀವು ರಿಸ್ಟ್ರಿಕ್ಟ್ ಮಾಡಿದ್ರೆ ಕ್ಯಾಂಪ್, ಈಗ ನಾವಲ್ಲೇ ಅದನ್ನ ಮಾಡಿದೀವಿ, ಪ್ರಯೋಗ ಮಾಡಿದೀವಿ, ಸಕ್ಸಸ್ ಆಗಿದೆ. ಖಂಡಿತ ಯಾವ ಮಕ್ಕಳು ನಾವು ಕೆಟ್ಟವರಾಗಬೇಕು ಅಂತ ಹುಟ್ಟಿದಲ್ಲ, ಅವ್ರಿಗೆ ಆಸೆ ಇರ್ತದೆ, ನಾವು ಒಳ್ಳೆಯವರಾಗಬೇಕು, ಗಟ್ಟಿಯಾಗಿ ಉಳ್ಕೋಬೇಕು, ಇಂಥ ಸಾಧಕರ ವಿಚಾರಗಳನ್ನು ಒಂದಷ್ಟು ಪಾಲಿಸ್ಬೇಕು ಅಂತಕ್ಕಂಥ ಎಂಥ ಮುಕ್ತವಾದಂಥ ಮನಸ್ಸಿದೆ. ಆ ಕಾರಣದಿಂದ ನಾವು ಇಷ್ಟು ಪ್ರಯೋಗ ಮಾಡಿದೀವಿ. ಇವಾಗ ರಾಜ್ಯದಾದ್ಯಂತ ಎಷ್ಟು ಸಾಧ್ಯ ನಾವು ಅಷ್ಟು ಕಾಲೇಜುಗಳನ್ನ, ಯುವಕರನ್ನ ತಲುಪುವ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು. ಅದರಲ್ಲಿ ಮೊದಲದಾಗಿ ಈ ಆತ್ಮಕತೆ, ಇಟ್ ಈಸ್ ಅರ್ಜೆಂಟ್ ಒನ್ ಆಫ್ ದಿ ಬೆಸ್ಟ್ ಆಟೋಬಯೋಗ್ರಫಿ ಇನ್ ಎಂಟೈರ್ ವರ್ಲ್ಡ್, ಅದನ್ನ ಹೇಳ್ಬಿಟ್ಟಿದ್ದಾರೆ. ಆ ಕಾರಣದಿಂದ ಇದನ್ನು ತಲುಪಿಸೋದು ಒಂದೊಂದು ಪುಟನೂ ನಿಮಗೆ ಸಂದೇಶ ಕೊಟ್ಟರು. ಆ ಕಾರಣದಿಂದ ಇದನ್ನು ಹೇಗಾದ್ರೂ ಮಾಡಿ ತಲುಪಬೇಕು. ಗಾಂಧಿ ಕಥನ ಇದೆ, ಬರೀ ನಮ್ಮ ನರೇಂದ್ರ ಬರ್ತಾರೆ ನಾಳೆ. ನರೇಂದ್ರ ಬರೀ ಕೇವಲ 200 ರೂಪಾಯಿ, 720 ಪುಟದ ಗಾಂಧಿ ವಿಚಾರಗಳ ಸಮಗ್ರ ವಿಚಾರಗಳು ಸಿಗುತ್ತೆ. ಅದು ಬರೀ 200 ರೂಪಾಯಿ ಮಾಡ್ತಾ ಇದ್ವಿ. ಗಾಂಧಿ ಭವನಕ್ಕೆ ಇವತ್ತು ನೆನಕೋಬೇಕು ನಾವು, ನಾಗಭೂಷಣ ಮತ್ತೆ ಶ್ರೀಮತಿ ಸವಿತಾ ನಾಗಭೂಷಣ್ ಈಗಿದ್ದಾರೆ. ಗಾಂಧಿ ಭವನಕ್ಕೆ ಪೂರ್ಣ ಅಧಿಕಾರ ಕೊಟ್ಬಿಟ್ಟಾರೆ, ಸ್ವಾತಂತ್ರ್ಯ ಕೊಟ್ಬಿಟ್ಟಾರೆ. ನೀವು ಎಷ್ಟು ಕಾರ ಮಾಡ್ಕೊಳ್ಳಿ, ಎಷ್ಟನಾರ ಪ್ರಿಂಟ್ ಮಾಡಿಸ್ಕೊಳ್ಳಿ. ಈಗ 3000 ಮಾಡಿಸಿದೀವಿ. ಅಷ್ಟು ಡಿಮ್ಯಾಂಡ್ ಇದೆ. ನಮಗೆ ಸಂತೋಷ ಆಗ್ತದೆ. ಇಂಥವ್ರು ಮುಂದೆ ಬಂದು ಇನ್ನೊಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮನ, ಎಷ್ಟು ಸೆಷನ್ಗಳಿದ್ದಾವೆ, ಇಲ್ಲೇ ಬೇಕಾದಷ್ಟು ಜನ ಇದ್ದಾರೆ ಗಾಂಧಿ ವಿಚಾರಗಳನ್ನ ಬದುಕ್ತಾ ಇರೋರು ಮತ್ತೆ ಹಂಚಿಕೊಳ್ಳೋರಿದ್ದಾರೆ. ಆ ಕಾರಣದಿಂದ ಇಲ್ಲಿಯ ಒಂದು ಸಮರೋಪಾದಿಯಲ್ಲಿ ನೀವು ಸೇರ್ಕೊಂಡು ಇದನ್ನ ತಲುಪಿಸುವ ಕೆಲಸ ಪ್ರತಿ ವರ್ಷ ಅದನ್ನ ಯಶಸ್ವಿಯಾಗಿ ನಡೆಸಬೇಕು. ಗಾಂಧಿಯ ವಿಚಾರಗಳಲ್ಲಿ ಇಲ್ಲಿ ನೋಡಿ, ಶಿವಪುರ ಇದೆ, ಯಶೋಧರಮ್ಮ ದಾಸಪ್ಪ ಅಲ್ಲಿ ಬಾವುಟ ಹಾರಿಸಿರೋ ಈ ಮಕ್ಕಳಿಗೆ ಏನು ಗೊತ್ತೇ ಇಲ್ಲ. ಮಾದೇಗೌಡರು ಎಷ್ಟು ದುಡಿದಿದ್ದಾರೆ ಅದರಲ್ಲಿ ಅಂತಂದ್ರೆ ಕನ್ಫರ್ಮ್ ಮಾಡ್ಕೊಳಕ್ಕಾಗಲ್ಲ. ಆ ಬದುಕನ್ನೇ ಬದುಕ್ತಾ ಇದ್ದಾರೆ. ಅದರಿಂದ ಮಕ್ಕಳೇ, 3 ದಿವಸ ನಿಮಗೆ 100 ಗ್ರಂಥಗಳನ್ನ ಓದಿದ ಅನುಭವ ಆಗುತ್ತೆ. ಅದನ್ನ ಕೇವಲವಾಗಿ ತೆಗೆದುಕೊಳ್ಬೇಡಿ. ನೀವು ಕೈ ಮುಗಿ ಕೇಳ್ಕೊಳ್ತೇವೆ, ಮೊಬೈಲ್ನ ಹೊರಗಡೆ ತೆಗಿಲೇಬೇಕು. ನಿಮ್ಮನ್ನು ಸಾಯಿಸುತ್ತೆ. ಅದನ್ನ ಆಮೇಲೆ ಕ್ಯಾಶುವಲ್ ಆಗಿ ಹೆಂಗ್ ತಗೋತಾರೆ ಅಂದ್ರೆ ಎದ್ದೋಗೋದು, ಆಮೇಲೆ ಬರೋದೇ ಇಲ್ಲ. ಮತ್ತೆ ನೆಕ್ಸ್ಟ್ ಆಫ್ಟರ್ನೂನ್ ಸೆಷನ್ ಊಟ ಮಾಡಿದ್ಮೇಲೆ ನಿಮ್ಗೆ ನೋಡಕ್ಕೆ ಕಷ್ಟ, ಹಿಡಿದಿಡೋದೇ ಕಷ್ಟವಾದಂತ ದುರ್ದಿನ. ನಿಮ್ಮ ತಪಸ್ಸು ಅಂತ ತಿಳ್ಕೊಂಡು ಮಾಡ್ಬೇಕಿದನ್ನ, ಬಹಳ ಕಷ್ಟ, ಆಘಾತ ಆಗುತ್ತೆ. ಮುಂದೆ ಯಾರು ಹೇಳೋಣ, ಹುಡುಗರೇ ಬರಲ್ಲ, ಮೇಷ್ಟ್ರುಗಳು ಇಲ್ವೇ ಇಲ್ಲ. ಇಂಥ ಸ್ಥಿತಿ ಆಗಿದೆ. ನೀವು ಇದನ್ನ ಕೇವಲವಾಗಿ ಪರಿಗಣಿಸಬೇಡಿ. ಮೊಬೈಲ್ ಇಟ್ಕೊಂಡು ಇದು ಮಾಡಬೇಡಿ, ಮಧ್ಯೆ ಮಾತಾಡ್ಬೇಡಿ. ಸಂಕಟ ಆಗ್ತದೆ. ನಾವು ಯಾರಿಗೆ ತಿಳಿಸೋಣ ಮಕ್ಕಳ, ಇದನ್ನ ಯಾರಿಗೆ ತಿಳಿಸ್ಬೋದು? ನಮ್ಮ ಜವಾಬ್ದಾರಿ ಏನು? ನಾವು ಗಾಂಧಿ ಭವನದ ಜವಾಬ್ದಾರಿ ಸಂಸ್ಥೆಯಲ್ಲಿ ಇದೀವಿ. ಏನೋ ತಿಳಿಸ್ತಾನ ಅಂದ್ರೆ ನೀವೇ ಮುಂದೆ ಬರ್ತಾ ಹೋದ್ರೆ ತಿಳ್ಕೊಳ್ಳೋದು ಯಾರಿಗೆ ಹೇಳ್ಬೇಕು? ಅದಕ್ಕೋಸ್ಕರ ನಮ್ಮ ರಾಮಕೃಷ್ಣ ಅವರು ಇಲ್ಲಿದ್ದಾರೆ. ಮತ್ತೆ ಎಲ್ಲರೂ ಬಹಳಷ್ಟು ಹಿರಿಯರು ಇದ್ದೀರಿ. ಇಲ್ಲಿ ಸಂಸ್ಥೆಗಳಿದಾವೆ. ನಾನು ಜೀವಮಾದೇಗೌಡರಿಗೂ ಅದನ್ನೇ, ಮಧುಮಾದೇಗೌಡರಿಗೆ ಅದನ್ನೇ ರಿಕ್ವೆಸ್ಟ್ ಮಾಡಿದೀವಿ. ಮಾಡ್ತಾ ಇದ್ದಾರೆ. ಆದ್ರೂ ಸಾಲದು. ಆ ಸಂಸ್ಥೆಗಳಲ್ಲೆಲ್ಲ ಈ ಪುಣ್ಯಾತ್ಮರ ನೆನಪು, ನೀವೇನಾದ್ರು ಗಾಂಧಿ ನೆನಪು ಮಾಡಿದ್ರೆ ಆ ಪುಣ್ಯಾತ್ಮರ ನೆನಪು ಖಂಡಿತ ಆಗುತ್ತೆ. ಅದನ್ನ ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಕೋರ್ತೇನೆ. ರಾಮಕೃಷ್ಣ ಅವರ ಸಹಕಾರಕ್ಕೆ
JP ಅವರು ಈಗ ಎಲ್ಲಾ ರೀತಿಯಂತ ಅದರಲ್ಲೂ ವಿಶೇಷವಾಗಿ ಯಾರು ಅವ್ರು ಕೇಳಿದ್ರೆ ಇಲ್ಲ ಅನ್ನಕ್ಕಲ್ಲ ಹೆದರ್ತಾರೆ. ಜಯಪ್ರಕಾಶ್ ಗೌಡ್ರು ಏನಾರ ಕೇಳಿದ್ರೆ ಕೊಡದೆ ಹೋದ್ರೆ ಮುಗಿದೋಯ್ತು ನಮ್ಮ ಕತೆ, ಇನ್ನ ಮತ್ತೆ ದೂಷಣೆಗೆ ಸಿಗಾಕತ್ತೀವಿ ಅಂತ ಭಯ ಹುಟ್ಟಿಸಿ ಈ ಕಾರ್ಯಕ್ರಮಗಳನ್ನ ಅನಿವಾರ್ಯವಾಗಿ ಮಾಡ್ತಾ ಇದ್ದಾರೆ. ಒಳ್ಳೆ ಥೀಮ್ ಇದೆ. ಇದನ್ನ ಸಮರೋಪದಿ ಒಳ್ಳೆ ಡೆಡಿಕೇಟೆಡ್ ಇನ್ಸ್ಟಿಟ್ಯೂಟ್ ನೋಡಿ. ಈಗ ಆಳೆ ಅವ್ರ ಪ್ಲಾನು KR ಪೇಟೆಲ್ ಒಂದು ಮಾಡಿದ್ರು, ಕ್ಯಾಶುವಲ್ ಮಾಡ್ಬಿಟ್ರು. ನನಗೆ ಬಹಳ ವ್ಯತ್ಯಯ ಆಗೋಯ್ತು. ಗಾಂಧಿ ಭವನ ಇಷ್ಟು ಕೊಡೋದೇ ಸಾಲದು, ನಾವೇನೂ ಕೊಟ್ಟೇ ಇಲ್ಲ ಅವ್ರಿಗೆ. ಬಹಳ ಲಿಮಿಟೆಡ್ ಹಣಕಾಸಿನ ಇದನ್ನ ಕೊಟ್ಟಿದ್ವಿ, ಸರ್ಕಾರ ಕೊಟ್ಟದ್ದು ಕೊಟ್ಟಿದ್ದಾರೆ ಇಲ್ಲ ಅನ್ನಲ್ಲ. ಎಲ್ಲಾ ಕಡೆಲೂ ಒಂದೊಂದೇ ದಿವಸ, ಇಲ್ಲಿಗೆ 2 ದಿವಸ ಪ್ರಾರಂಭ ಮಾಡಿದ್ವಿ ಜಯಪ್ರಕಾಶ್ ಕೊಟ್ರು. ಈ ಸಾರಿ 3 ದಿವಸ ಕೊಡಿ ಅಂತ ಆಗ್ರಹ ಮಾಡಿದ್ರು. ಅದು ಪುಸ್ತಕ ಇಷ್ಟು ಕೊಡ್ಲೇಬೇಕು, ನನಗೆ ಅದು ಕೊಡಬೇಕು ಇದು ಕೊಡಬೇಕು ಅಂತ. ಹೇಳುವ ಕೈಗಳಿಗೆ ನಿಯಂತಿದ್ರೆ ನೀಡುವ ಕೈಗಳಿಗೆ ಕೊರತೆ ಇರೋದೇ ಇಲ್ಲ. ಅದನ್ನ ಸಾಬೀತುಪಡಿಸ್ಕೊಂಡಿದ್ದೀವಿ. ಮುಂದೆ ರಿಕ್ವೆಸ್ಟ್ ಮಾಡೋದು, ಅದು ನಾಳೆ ಜಯಪ್ರಕಾಶ್ ಗೌಡ್ರು ಮನವಿ ಮಾಡ್ಕೊಂಡವ್ರೆ. ಟೈಮ್ ಆಯ್ತು ಅಂತ ಟೈಮ್ ನೋಡ್ಕೊಂಡು ಓಡೋಕ್ ಹೋಗುದು, ಕಳೆದು ಹೋಗ್ಬಿಡಿ ನೀವು ಇಲ್ಲೇ ಕಳೆದು ಹೋದ್ರು ಚಿಂತೆ ಇಲ್ಲ. ಆ ತರದ ದಾಹ ಇರಬೇಕು ನಿಮ್ಗೆ, ತಿಳ್ಕೊಳ್ಳೋ ದಾಹ ಇರಬೇಕು. ನೀವೆಲ್ಲ ಗಟ್ಟಿಯಾಗಿ ಉಳ್ಕೊಂಡು ಬೆಳಿಬೇಕು ಅನ್ನೋದೇ ಆಶಯ ಈ ಕಾರ್ಯಕ್ರಮದ್ದು. ಇಲ್ಲಾಂದ್ರೆ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಒಂದು ಗಾಂಧಿ ಕಾರ್ಯಕ್ರಮ ಮಾಡಿದ್ರು ಅಂತ ಕೈ ಕೊಡ್ಕೊಳ್ಳುವಂತ ಕಾರ್ಯಕ್ರಮ ಇದು ಆಗಬಾರದು ಅನ್ನೋದು ಗಾಂಧಿ ಭವನದ ಇದು. ಇವತ್ತು ನಾರ್ತ್ ಕರ್ನಾಟಕದಲ್ಲಿ ಅಷ್ಟು ಮುಂದೆ ಬರ್ತಾ ಇದೆ, ನನಗೆ ಸಂತೋಷ ಆಗ್ತದೆ. ಇವತ್ತು 19ನೇ ತಾರೀಕು ಅದಕ್ಕೆ ಈ ನಾಡಿನ ಪ್ರಮುಖವಾದರು ನನಗೆ ತುಕಾರಾಮ್ ಎಲ್ಲೇ ಇದ್ದಾರೆ, ಇನಿಷಿಯೇಟಿವ್ ತಗೊಂಡು ಬಂದು ಪ್ರಾರಂಭ ಮಾಡಿದ್ದಾರೆ. ದೊಡ್ಡ ಪ್ರಾಂಗಣದ ಸಭೆಯನ್ನ ಕರೆದು ಚರ್ಚೆ ಮಾಡ್ತಾರೆ, ಅಧ್ಯಕ್ಷರು ಕ್ರಮ ತೆಗೆದುಕೊಂಡವ್ರೆ. ಸರ್ಕಾರನೂ HK ಪಾಟೀಲ್ ಅವರೆಲ್ಲ BR ಪಾಟೀಲ್ ಅವರ ಬರಬೇಕಾಗಿತ್ತು. ಅವರು ಗಾಂಧಿ ಅಂತ ಅಂದ್ರೆ ತಲೆ ಮೇಲೆ ಹೊತ್ಕೊಂಡು 20,000 ಪುಸ್ತಕಗಳನ್ನ ಗಾಂಧಿ ಕಥನ ಒತ್ತು ಮಾರಿದ್ದಾರೆ BR ಪಾಟೀಲ್. ಸಂತ ರಾಜಕಾರಣಿ, ಕಲ್ಪನೆ ಮಾಡ್ಕೊಳಕ್ಕಲ್ಲ. ಅವ್ರು ಇವತ್ತು ನೋಡ್ಬೇಕು. ಅವ್ರಿಗೆ ಏನಾರ ಕೇಳಿದ್ರೆ ಜಯಪ್ರಕಾಶ್ ಗೌಡ್ರನ್ನ ರಿಕ್ವೆಸ್ಟ್ ಮಾಡಿದ್ರು, ಇಲ್ಲ ನಾನು ದಯಮಾಡಿ ಬಿಟ್ರೆ ಹೋಗ್ತೀನಿ, ಇಲ್ಲ ನಾನು ಬಂದೇ ಬರ್ತೀನಿ ಅಂತ ಅಂದ್ರು. ಅವರು ಬಿಡುಗಡೆ ಮಾಡಿದ್ರು. ಡಾಕ್ಟರ್ ಪ್ರತಿಮಾ ಅವರು ಸಹ ಅವರ ಪತಿ ದಿನೇಶ್ ಗಾಂಧಿ ಭವನದಲ್ಲಿ ಟ್ರೆಸರರ್ ಆಗಿದ್ದಾರೆ. ಅವರೆಲ್ಲರೂ ಏನಾದ್ರು ಮಾಡಿ ನಮ್ಮ ಇತಿಮಿತಿ ಒಳಗೆ ಗಾಂಧಿಯನ್ನ ಮಕ್ಕಳಿಗೆ ತಲುಪಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸ್ವೀಕರಿಸುವವರು ಸರಿಯಾಗಿರ್ಬೇಕು. ಸುಮ್ಮನೆ ಏನೋ ಊಟ ಹಾಕ್ತಾರೆ, ಇಲ್ಲಿ ಕಾಲೇ ಕಳ್ಕೊಂಡು ಹೋಗೋಣ, ಬಸ್ ಬಂದಿದ್ದೀವಿ, ಮೇಷ್ಟ್ರು ಬಲವಂತ ಕರ್ಕೊಂಡ್ ಬಂದವ್ರೆ, ಮಾಡ್ಬೇಕು. ದಯಮಾಡಿ ಮಾಡ್ಬೇಕು. ಮೊಬೈಲ್ನ ಬಿಟ್ಟು ಇಲ್ಲಿ ಸೀರಿಯಸ್ ಆಗಿ ಕೂತ್ಕೊಳ್ಳಿ, ಭಕ್ತರ ಹತ್ರ ಮಾತಾಡಬೇಡಿ. ಇನ್ನು 3 ದಿವಸ ನಿಮ್ಮನ್ನ ಕೈ ಮುಗಿ ಕೇಳ್ಕೊಳ್ತೀವಿ. ನಿಮ್ಮ ಶಿಕ್ಷಕರಿಗೆ ನಿಮ್ಮ ಪೋಷಕರಿಗೆ ಕೆಟ್ಟಿಸ್ ತರಬೇಕು. ಅದಕ್ಕೋಸ್ಕರ ನಾನು ಬಂದೆ. ನಮಸ್ಕಾರ.